ಎಲ್ಲರಿಗೂ ನಮಸ್ಕಾರ. 5 ನಿಮಿಷದ ವಿಜ್ಞಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಆಲ್ಫಾ ಮೇಲ್ ಈ ಪದವನ್ನ ನಾವೆಲ್ಲ ಎಲ್ಲೋ ಒಂದು ಕಡೆ ಕೇಳೇ ಇರ್ತೀವಿ. ಆದ್ರೆ ಈ ಇಡೀ ಕಾನ್ಸೆಪ್ಟೇ ಒಂದು ವೈಜ್ಞಾನಿಕ ಸುಳ್ಳು ಅಂದ್ರೆ ನಂಬೋಕೆ ಆಗತ್ತಾ? ಬನ್ನಿ, ಇವತ್ತು ಇದರ ಅಸಲಿ ಕಥೆ ಏನು ಅಂತ ನೋಡಿಬಿಡೋಣ. ಹೌದು, ಸಿನಿಮಾದಿಂದ ಹಿಡಿದು ಸೋಷಿಯಲ್ ಮೀಡಿಯಾವರೆಗೂ ತುಂಬಾನೇ ಫೇಮಸ್ ಆಗಿರೋ ಈ ಆಲ್ಫಾ ಮೇಲ್ ಅನ್ನೋ ಐಡಿಯಾ ಇದೆಯಲ್ಲ, ಇದರ ಮೂಲ ಎಲ್ಲಿದೆ ಅಂತ ಒಮ್ಮೆ ಹುಡ್ಕೋಣ. ಇದು ನಿಜವಾಗ್ಲೂ ಹುಟ್ಕೊಂಡಿದ್ ಎಲ್ಲಿಂದ ಅಂತೆ ನೋಡೋಣ ಬನ್ನಿ. ಮೊದಲಿಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ಫಾ ಅಂದ್ರೆ ಯಾರು? ಸಿನಿಮಾಗಳಲ್ಲಿ ಕಥೆಗಳಲ್ಲಿ ಬರೋ ಹಾಗೆ ತುಂಬಾನೇ ಅಗ್ರೆಸಿವ್ ಆಗಿ ಎಲ್ಲರ ಮೇಲೂ ಡಾಮಿನೇಟ್ ಮಾಡೋ ಒಬ್ಬ ಲೀಡರ್. ಈ ಚಿತ್ರಣ ಎಷ್ಟು ಸರಿ? ಬನ್ನಿ ಅದ್ರ ಬಗ್ಗೆನೇ ಮಾತಾಡೋಣ. ನೋಡಿ, ಈ ಐಡಿಯಾ ನಮ್ಗೆಲ್ಲ ತುಂಬಾ ಪರಿಚಿತ. ಯಾವುದೇ ಗುಂಪಿರ್ಲಿ, ಅಲ್ಲಿರೋದ್ರಲ್ಲೇ ಯಾರು ತುಂಬಾ ಸ್ಟ್ರಾಂಗ್ ಇರ್ತಾರೋ ಅವರೇ ಜಗಳ ಮಾಡಿ ಎಲ್ಲರನ್ನೂ ಸೋಲ್ಸಿ ಟಾಪ್ ಡಾಗ್ ಆಗ್ತಾರೆ. ಪವರ್, ರಿಸೋರ್ಸಸ್ ಎಲ್ಲವೂ ಅವ್ರ ಕೈಗೆ ಸಿಗತ್ತೆ. ನಾವು ಆಲ್ಫಾ ಅಂದ್ರೆ ಇದೇ ಅಲ್ವಾ ಅನ್ಕೊಂಡಿರೋದು? ಆದ್ರೆ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಂದ್ರೆ, ಈ ಇಡೀ ಕಾನ್ಸೆಪ್ಟ್ ಶುರುವಾಗಿದ್ದೇ ನಿಜವಾದ ಸೈಂಟಿಫಿಕ್ ಸ್ಟಡೀಸ್ನಿಂದ. ಆದ್ರೆ ಕಾಲ ಕಡಿದಂತೆ ಆ ವೈಜ್ಞಾನಿಕ ಸತ್ಯವನ್ನೇ ತಪ್ಪಾಗಿ ಅರ್ಥೈಸ್ಕೊಂಡು ಸಂಪೂರ್ಣವಾಗಿ ತಿರುಚಿಬಿಟ್ರು. ಸರಿ, ಹಾಗಾದ್ರೆ ಬನ್ನಿ ನಾವೆಲ್ಲರೂ ನಮ್ಮ ಡಿಟೆಕ್ಟಿವ್ ಟೋಪಿಗಳನ್ನ ಹಾಕ್ಕೊಂಡು ಈ ಆಲ್ಫಾ ಅನ್ನೋ ಐಡಿಯಾದ ಮೂಲವನ್ನೇ ಪತ್ತೆ ಹಚ್ಚೋಣ. ನೋಡೋಣ ನಮ್ಗೆ ಕೊನೆಗೆ ಏನ್ ಸಿಗತ್ತೆ ಅಂತ. ಈ ಕಲ್ಪನೆಯ ಪ್ರಯಾಣವನ್ನೊಮ್ಮೆ ನೋಡಿ. ಇದು ಶುರುವಾಗಿದ್ದು ಕೋಳಿಗಳಲ್ಲಿರೋ ಪೆಕಿಂಗ್ ಆರ್ಡರ್ ಅನ್ನೋ ಕಾನ್ಸೆಪ್ಟ್ನಿಂದ. ಆಮೇಲೆ ಮೃಗಾಲಯದಲ್ಲಿ ಬಂದಿಯಾಗಿದ್ದ ತೋಳುಗಳ ಮೇಲೆ ಮಾಡಿದ ಒಂದು ತಪ್ಪು ಅಧ್ಯಯನದಿಂದ ಆಲ್ಫಾ ಅನ್ನೋ ಪದ ಬಂತು. ಕೊನೆಗೆ ಒಂದು ಫೇಮಸ್ ಪುಸ್ತಕದಿಂದಾಗಿ ಇದು ಇಡೀ ಪ್ರಪಂಚಕ್ಕೆ ಹರಡ್ಬಿಟ್ಟು. ಈಗ ನಮ್ಮ ತನಿಖೆಯಲ್ಲಿ ಒಂದು ದೊಡ್ಡ ತಿರುವು. ಈ ಆಲ್ಫಾ ಕಲ್ಪನೆಯನ್ನು ಜನಪ್ರಿಯಗೊಳಿಸಿದ ವಿಜ್ಞಾನಿಯೇ ಮುಂದೆ ಬಂದು ಅಸ್ಸಲಿ ಸತ್ಯವನ್ನೇ ಜಗತ್ತಿಗೆ ತಿಳಿಸಿದ್ದಾರೆ. ಡೇವ್ ಮೇಕ್ ಅನ್ನೋ ವಿಜ್ಞಾನಿ ತೋಳುಗಳನ್ನ ಕಾಡಿನಲ್ಲಿ ಅವುಗಳ ನೈಜ ಪರಿಸರದಲ್ಲಿ ಅಧ್ಯಯನ ಮಾಡೋಕೆ ಶುರು ಮಾಡಿದಾಗ ಅವರಿಗೆ ಒಂದು ಶಾಕಿಂಗ್ ಸತ್ಯ ಗೊತ್ತಾಯ್ತು. ಏನಂದ್ರೆ, ಈ ಹಿಂದೆ ಮೃಗಾಲಯದ ತೋಳುಗಳ ಬಗ್ಗೆ ಮಾಡಿದ ಸ್ಟಡಿ ಸಂಪೂರ್ಣವಾಗಿ ತಪ್ಪಾಗಿತ್ತು ಅಂತ. ಹಾಗಾದ್ರೆ ಇಲ್ಲಿರೋ ಮುಖ್ಯವಾದ ವ್ಯತ್ಯಾಸ ಏನು? ಸ್ಕೆಂಕೆಲ್ ಅವರು ಮೃಗಾಲಯದಲ್ಲಿ ನೋಡಿದ್ದು ಒಂದಕ್ಕೊಂದು ಸಂಬಂಧವೇ ಇಲ್ಲದ ತೋಳುಗಳನ್ನ ಒಂದೇ ಕಡೆ ಕೂಡಿ ಹಾಕಿದಾಗ ಉಂಟಾಗೋ ಜಗಳವನ್ನ. ಅದು ಒಂದ್ ರೀತಿ ಜೈಲಿನೊಳಗಿನ ಗಲಾಟೆಯ ತರ. ಆದರೆ ಕಾಡಿನಲ್ಲಿ ತೋಳುಗಳು ಒಂದು ಕುಟುಂಬದ ಹಾಗೆ ಬದುಕ್ತವೆ. ಸ್ವಲ್ಪ ಯೋಚನೆ ಮಾಡಿ. ತೋಳದ ಹಿಂಡಿನ ತಂದೆ ತಾಯಿಯನ್ನ ಆಲ್ಫಾ ಅನ್ನೋದು ನಮ್ಮ ಅಪ್ಪ ಅಮ್ಮನನ್ನ ಆಲ್ಫಾ ಅಂದ ಹಾಗೆ ಅಲ್ವಾ? ಇಲ್ಲಿ ಡಾಮಿನೆನ್ಸ್ ಪ್ರಶ್ನೆಯೇ ಇಲ್ಲ. ಬದಲಾಗಿ ಇದು ಒಂದು ಕುಟುಂಬವನ್ನು ಪೋಷಿಸುವುದರ ಬಗ್ಗೆ. ಸರಿ, ತೋಳಗಳ ಕಥೆಯಂತೂ ಸುಳ್ಳು ಅಂತ ಗೊತ್ತಾಯ್ತು. ಹಾಗಾದ್ರೆ ಈಗ ನಮ್ಮ ಅತೀ ಹತ್ತಿರದ ಸಂಬಂಧಿಗಳಾದ ಚಿಂಪಾಂಜಿಗಳ ಕಡೆ ನೋಡೋಣ ಬನ್ನಿ. ಅವರ ಸಮಾಜದಲ್ಲಾದ್ರೂ ಈ ಆಲ್ಫಾ ಅನ್ನೋ ಕಾನ್ಸೆಪ್ಟ್ ಇದೆಯಾ? ನಂಬೋಕೆ ಕಷ್ಟ, ಆದ್ರೂ ಇದು ನಿಜ. ನಮ್ಮ ಮತ್ತು ಚಿಂಪಾಂಜಿಗಳ ಡಿಎನ್ಎ 98.7% ಒಂದೇ ತರಹ ಇದೆ. ಹಾಗಾಗಿ ಅವರ ಸಾಮಾಜಿಕ ಜೀವನವನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಮ ಬಗ್ಗೆನೂ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ತಿಳಿಯಬಹುದು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ತೋಳುಗಳ ಹಾಗೆಲ್ಲ ಚಿಂಪಾಂಜಿಗಳ ಗುಂಪಿನಲ್ಲಿ ನಿಜವಾಗಿಯೂ ಒಬ್ಬ ಆಲ್ಫಾ ಇರ್ತಾನೆ. ಅವರಲ್ಲಿ ಒಂದು ಸ್ಪಷ್ಟವಾದ ಹೈರಾರ್ಕಿ ಅಂದ್ರೆ ಶ್ರೇಣೀಕೃತ ವ್ಯವಸ್ಥೆ ಇರುತ್ತೆ. ಆದ್ರೆ ಇಲ್ಲೊಂದು ದೊಡ್ಡ ಸರ್ಪ್ರೈಸ್ ಇದೆ. ಚಿಂಪ್ಗಳ ಆಲ್ಫಾ ಅಂದ್ರೆ ಕೇವಲ ಶಕ್ತಿಶಾಲಿಯಾದವನಲ್ಲ, ಅವನೊಬ್ಬ ಬುದ್ಧಿವಂತ ರಾಜಕಾರಣಿಯ ಹಾಗೆ. ಅವನು ಬೇರೆಯವರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ, ಮೈತ್ರಿಗಳನ್ನು ಬೆಳೆಸುತ್ತಾನೆ ಮತ್ತು ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ತಾನೆ. ಸರಿ, ತೋಳುಗಳ ಬಗ್ಗೆ, ಚಿಂಪಾಂಜಿಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಈ ಎಲ್ಲಾ ವಿಷಯಗಳಿಂದ ಮನುಷ್ಯರಾದ ನಾವು ಏನು ಕಲಿಬಹುದು? ವಿಜ್ಞಾನಿಗಳು ಏನೇಳ್ತಾರೆ ಗೊತ್ತಾ? ಮನುಷ್ಯರು ಪ್ರಾಣಿಗಳ ಹಾಗೆ ಕೇವಲ ಬಲದಿಂದ ಅಧಿಕಾರ ನಡೆಸೋದಿಲ್ಲ. ನಾವು ಪ್ರತಿಷ್ಠೆಯ ಮೂಲಕ ಪ್ರಭಾವ ಬೀರ್ತೇವೆ. ಅಂದ್ರೆ ನಮ್ಮ ಜ್ಞಾನ, ಕೌಶಲ್ಯ ಮತ್ತು ನಾವು ಮಾಡುವ ಸಹಾಯದಿಂದ ಬೇರೆಯವರ ಗೌರವವನ್ನ ಸಂಪಾದಿಸ್ತೇವೆ. ಖಂಡಿತವಾಗಿಯೂ ನಾವು ಪ್ರಾಣಿಗಳಿಂದ ಸ್ಫೂರ್ತಿ ಪಡೆಯಬಹುದು. ಆದರೆ ನಾವು ಒಂದು ವಿಷಯವನ್ನು ಮರೆಯಬಾರದು. ಮಾನವರ ವಿಕಾಸದ ಹಾದಿ ಅವುಗಳಿಗಿಂತ ಸಂಪೂರ್ಣವಾಗಿ ಬೇರೆ ಮತ್ತು ತುಂಬಾನೇ ವಿಶಿಷ್ಟವಾದದ್ದು. ಮತ್ತು ಕೊನೆಗೆ ಇದೇ ನೋಡಿ ಎಲ್ಲಕ್ಕಿಂತ ಮುಖ್ಯವಾದ ಪಾಠ. ಬೇರೆ ಯಾವುದೇ ಪ್ರಾಣಿಗೂ ಇಲ್ಲದ ಒಂದು ಅದ್ಭುತವಾದ ಶಕ್ತಿ ನಮ್ಮಲ್ಲಿದೆ. ಅದು ನಮ್ಮ ನಡವಳಿಕೆಯನ್ನು ನಾವೇ ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ. ಹಾಗಾದ್ರೆ ನಾವು ಯಾವ ದಾರಿಯನ್ನ ಆಯ್ಕೆ ಮಾಡ್ಕೊಳ್ತೇವೆ? ನಿಮ್ಗೀ ಮಾಹಿತಿ ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಒತ್ತಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಾಮೆಂಟ್ಗಳಲ್ಲಿ ಖಂಡಿತ ತಿಳಿಸಿ.